ಹಾಯ್ ಗೈಸ್. ಒಂದು ಐಫೋನ್ EMI ಇಡೀ ಕುಟುಂಬವನ್ನೇ ಸ್ಮಶಾನ ಸೇರೋ ಹಾಗೆ ಮಾಡ್ತು. ಎಸ್, ಮಹಾರಾಷ್ಟ್ರದಲ್ಲಿ ಕುನಾಲ್ ಎಂಬಂತಹ 18 ವರ್ಷದ ಹುಡುಗ ಐಫೋನ್ ಅನ್ನ EMI ಅಲ್ಲಿ ಪರ್ಚೇಸ್ ಮಾಡಿರ್ತಾನೆ. ಎವ್ರಿ ಮಂತ್ EMI ಅನ್ನ ಪೇ ಮಾಡಬೇಕಾಗಿರುತ್ತೆ. ಹಾಗೆ ಯಾವುದೋ ಒಂದು ತಿಂಗಳಲ್ಲಿ ಇವನ ಹತ್ರ EMI ಕಟ್ಟಕ್ಕೆ ದುಡ್ಡು ಇರೋದಿಲ್ಲ. ಯಾಕೆ ಅಂತಂದ್ರೆ ಇವನ ಹತ್ರ ಪ್ರಾಪರ್ ಆಗಿ ಜಾಬ್ ಇರಲ್ಲ. ಫ್ಯಾಮಿಲಿ ಕಡೆಯಿಂದ ಇನ್ಕಮ್ ಕೂಡ ಅಷ್ಟರಲ್ಲೇ ಇರುತ್ತೆ. ಇವ್ರ ಅಪ್ಪ ಅಮ್ಮ ಎಲ್ಲೋ ಕೂಲಿ ಕೆಲಸ ಮಾಡಿಕೊಂಡು ಎರಡೊತ್ತು ಹೊಟ್ಟೆ ತುಂಬಿಸ್ಕೊಳ್ಳೋದೇ ತುಂಬ ಕಷ್ಟ ಆಗಿರುತ್ತೆ. ಅಂಥದ್ರಲ್ಲಿ ಈ ಕುನಾಲ್ ಫ್ರೆಂಡ್ಸ್ ಹತ್ರ, ಫ್ಯಾಮಿಲಿ ಮೆಂಬರ್ಸ್ ಹತ್ರ ಐಫೋನನ್ನು ನೋಡಿ ನನ್ನ ಹತ್ರನೂ ಇರಬೇಕು ಅನ್ನೋ ಮೋಜು ಮಸ್ತಿಗೆ ಬಿದ್ದು ತನ್ನ ಫ್ಯಾಮಿಲಿಯನ್ನು ಇವತ್ತು ಸ್ಮಶಾನ ಸೇರೋ ಹಾಗೆ ಮಾಡಿದ್ದಾನೆ. ಈ ಕುನಾಲ್ ತನ್ನ ತಂದೆನ ಕೇಳಿರ್ತಾನೆ EMI ಕಟ್ಟಕ್ಕೆ ದುಡ್ಡು ಬೇಕಿತ್ತು ಅಂತ. ಆದರೆ ಆ ತಂದೆ ನಾನು ಎಲ್ಲಿಂದ ತಂದು ಕೊಡ್ಲಪ್ಪ, ನನ್ನ ಹತ್ರ ಇಲ್ಲ ಅಂತ ಹೇಳ್ತಾರೆ. ಆದರೆ ಈ ಕುನಾಲ್ ನೀವೇನಾದ್ರೂ ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ನಾನು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತೀನಿ ಅಂತ ಹೇಳಿ ಹೆದರಿಸ್ತಾನೆ. ಮನೆಯವರು ಎಷ್ಟು ಹೇಳಿದ್ರು ಕೇಳ್ದಿರಾ ದೂರದಲ್ಲಿರೋ ಬೆಟ್ಟದ ಮೇಲೆ ಹತ್ತಿ ನಾನು ಬಿದ್ದೋಗ್ತೀನಿ ಅಂತ ಹೇಳಿ ಎಲ್ಲರನ್ನೂ ಎದುರಿಸ್ತಾ ಇರ್ತಾನೆ. ಈ ಕುನಾಲ್ನ ತಂದೆ ತಾಯಿ ಆದವರು ಅವನನ್ನ ಒಪ್ಸಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾರೆ. ಆದ್ರೆ ಇವ್ರ ಮಾತುಗಳನ್ನ ಹುಡುಗ ಕೇಳಿಸ್ಕೊಳ್ಳೋದೇ ಇಲ್ಲ. ಈಗೋ ನಾನು ಬೀಳ್ತೀನಿ ಅಂತ ಹಿಂದೆ ಸರ್ಕೊಂಡು ಹೋಗ್ತಿರ್ತಾನೆ. ಇದನ್ನ ನೋಡ್ದಂತ ಅವ್ರ ತಂದೆ ಅವನನ್ನ ಈ ಕಡೆ ಎಳ್ಕೊಳ್ಳೋ ನೆಪದಲ್ಲಿ ಹತ್ರ ಹೋಗ್ತಾನೆ. ಆದ್ರೆ ಆ ಕುನಾಲ್ ಅವ್ರ ಅಪ್ಪನನ್ನು ಸತ ಎಳ್ಕೊಂಡು ಕೆಳಗಡೆ ಬಿದ್ದು ಪ್ರಾಣ ಬಿಡ್ತಾನೆ. ಆ ತಂದೆ ಮಗ ಇಬ್ರು ತನ್ನ ಕಣ್ಮುಂದೆನೆ ಬಿದ್ದು ಪ್ರಾಣ ಬಿಟ್ಟಿದ್ದನ್ನ ನೋಡಿದಂತಹ ಕುನಾಲ್ನ ಅಮ್ಮ ನಾನಿದ್ದೇನ್ ಮಾಡ್ಬೇಕು ಅಂತ ಮನನೊಂದು ಆಕೆಯನ್ನು ಮೇಲಿಂದ ಕೆಳಗಡೆ ಬಿದ್ದು ಪ್ರಾಣ ಬಿಡ್ತಾಳೆ. ಈ ಪರಿಸ್ಥಿತಿಯಲ್ಲಿರೋದು ಕುನಾಲ್ ಒಬ್ಬನೇ ಅಲ್ಲ. ನಾವು ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸನ್ನು ಎಷ್ಟು ಜನರನ್ನ ನೋಡಿರ್ತೀವಿ. ತನ್ನ ಕೈಯಲ್ಲಿ ಆಗದೆ ಇದ್ರೂ ಕೂಡ ಅವ್ರ ಹತ್ರ ಇದೆ, ಇವ್ರ ಹತ್ರ ಇದೆ, ನಾನು ಶೋಕಿ ಮಾಡಬೇಕು, ಶೋಕಿ ಮಸ್ತಿ ನೆಪದಲ್ಲಿ ಐಫೋನನ್ನು ಖರೀದಿ ಮಾಡಿ EMIಗಳು ಕಟ್ಟಕ್ಕಾಗ್ದಿರೋ ಪರದಾಡ್ತಾ ಇರೋ ಫ್ರೆಂಡ್ಸು ಫ್ಯಾಮಿಲೀಸನ್ನು ನಾವೆಷ್ಟು ಜನ ನೋಡಿರ್ತೀವಿ. ದಯವಿಟ್ಟು ಯಾರೇ ಈ ಐಫೋನ್ ತೊಗೋಬೇಕು ಅಂತ ಇದ್ದೀರೋ ಅವರೆಲ್ಲ ದಯವಿಟ್ಟು ಒಂದ್ಸರಿ ಯೋಚನೆ ಮಾಡಿ ನಿಮ್ಮ ಸ್ಟೇಟಸ್ ಏನು.